ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈಗ ಒಂದು ವೇಳೆ ನಿಮಗೆ CM ಸಿದ್ದರಾಮಯ್ಯ ಅವರನ್ನು ಕಂಡ್ರೆ ಆಗೋದಿಲ್ಲ ಅಂದ್ಕೊಳ್ಳಿ. ಅದು ರಾಜಕೀಯ ಸಿದ್ಧಾಂತ. ಹಾಗಂತ ಅವರೇ CM ಅನ್ನೋ ಕಾರಣಕ್ಕೆ ರಾಜ್ಯದ ವಿರುದ್ಧವೇ ಮಾತಾಡಿದ್ರೆ ಅದಕ್ಕೆ ಅರ್ಥ ಇದೆಯಾ? ಆದರೆ ನಮ್ಮ ವಿರೋಧ ಪಕ್ಷಗಳು ಹಂಗಿಲ್ಲ. ಇವರಿಗೆ ಮೋದಿಜಿಯನ್ನು ಕಂಡ್ರೆ ಆಗಲ್ಲ, ಅದಕ್ಕಾಗಿ ಭಾರತದ ವಿರುದ್ಧವೇ ಮಾತಾಡ್ತಾರೆ. ನೋಡಿ, ಭಾರತದ ರಾಜಕೀಯ ಇತಿಹಾಸದಲ್ಲಿ ಸಾಂವಿಧಾನಿಕ ಹುದ್ದೆಗಳ ನಡುವಿನ ಸಂಘರ್ಷ ಏನು ಹೊಸ್ತಲ್ಲ. ಆದರೆ ದೇಶದ ಪ್ರಥಮ ಪ್ರಜೆ ಗೌರವಾನ್ವಿತ ರಾಷ್ಟ್ರಪತಿಗಳಿಗೇನೆ ಅವಮಾನ ಆದರೆ ಹೆಂಗೆ? ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ನಡೆದಂತಹ ಘಟನೆಗಳು ಇಡೀ ದೇಶದ ಗಮನ ಸೆಳೀತಾ ಇದೆ. ಸ್ವತಃ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೇ ಪಶ್ಚಿಮ ಬಂಗಾಳದ CM ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಬಟ್ ಈಗ ಟೈಮ್ ಬಂದಿದೆ. ಮಮತಾ ಬ್ಯಾನರ್ಜಿ ಅವರಿಗೆ ಬುದ್ಧಿ ಕಲಿಸುವಂತಹ ಟೈಮು ಬಂದಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಮತಾ ಬ್ಯಾನರ್ಜಿಯ ಮರ್ಯಾದೆಯನ್ನು ಇವತ್ತು ಬೀದಿ ಪಾಲ್ ಮಾಡಿದ್ದಾರೆ. ಹೇಗೆ ಏನು ಅನ್ನೋದನ್ನು ಡಿಟೇಲಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಕಳೆದ ವಾರ ಅಂದರೆ ಮಾರ್ಚ್ 7ನೇ ತಾರೀಕು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪಶ್ಚಿಮ ಬಂಗಾಳದ ಸಿಲಿಗುರಿಗೆ ಭೇಟಿ ನೀಡಿದರು. ಅಲ್ಲಿ ಆಯೋಜಿಸಲಾಗಿದ್ದಂತಹ 9ನೇ ಅಂತಾರಾಷ್ಟ್ರೀಯ ಸಂತಾಲ್ ಸಮ್ಮೇಳನದಲ್ಲಿ ಭಾಗವಹಿಸಬೇಕಿತ್ತು. ಆದರೆ ಅವತ್ತು ರಾಷ್ಟ್ರಪತಿಗಳು ಬರ್ತಾರೆ ಅಂತ ಗೊತ್ತಿದ್ರು ಅವರನ್ನು ಕೆಟ್ಟದಾಗಿ ಟ್ರೀಟ್ ಮಾಡಲಾಗುತ್ತೆ. ಇದು ದ್ರೌಪದಿ ಮುರ್ಮು ಅವ್ರಿಗೆ ತುಂಬ ಬೇಸರ ಆಗುತ್ತೆ. ವೇದಿಕೆಯ ಮೇಲೆ ಮೈಕ್ ಹಿಡಿದ ರಾಷ್ಟ್ರಪತಿಗಳು ತುಂಬಿದ ಸಭೆಯಲ್ಲೇ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ, ಅಸಮಾಧಾನ ಎಲ್ಲವನ್ನ ಕೂಡ ಹೊರಹಾಕಿಬಿಟ್ಟಿದ್ರು. ಅವರ ಆ ಅಸಮಾಧಾನಕ್ಕೆ ಮುಖ್ಯವಾಗಿ 2 ಕಾರಣ ಇತ್ತು. ಮೊದಲನೇದು ಕಾರ್ಯಕ್ರಮದ ಸ್ಥಳ ಅಥವಾ ವೇದಿಕೆಯ ಆಯ್ಕೆ. ಸಮ್ಮೇಳನಕ್ಕಾಗಿ ಆಯೋಜಿಸಲಾಗಿದ್ದಂತಹ ಜಾಗ ಎಷ್ಟು ಚಿಕ್ಕದಾಗಿತ್ತು ಅಂದರೆ ರಾಷ್ಟ್ರಪತಿಗಳನ್ನು ನೋಡೋದಕ್ಕೆ ಬಂದಿದ್ದ ಸಾವಿರಾರು ಸಂತಾಲ್ ಬುಡಕಟ್ಟು ಜನರಿಗೆ ಅಲ್ಲಿ ಸೇರೋದಕ್ಕೂ ಕೂಡ ಜಾಗ ಇರಲಿಲ್ಲ. ಇದನ್ನು ಕಂಡ ರಾಷ್ಟ್ರಪತಿಗಳು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗೆ ಆದಿವಾಸಿಗಳ ಪ್ರಗತಿ ಮತ್ತು ಅಭಿವೃದ್ಧಿಯ ಬಗ್ಗೆ ನಿಜಕ್ಕೂ ಕಾಳಜಿ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಅಷ್ಟೇ ಅಲ್ಲ, ರಾಷ್ಟ್ರಪತಿಗಳ ನಂತರ ಬಿಧಾನಗರಕ್ಕೆ ತೆರಳಿದಾಗ ಅಲ್ಲಿ ಕೂಡ ಇದೇ ರೀತಿಯ ಅನುಭವ ಆಗಿತ್ತು. ಯಾಕಂದ್ರೆ ಅಲ್ಲಿ ರಾಷ್ಟ್ರಪತಿಗಳ ತಂಡಕ್ಕೆ ಈ ಬಿಧಾನಗರದ ಮೈದಾನಕ್ಕೆ ಹೋಗೋದು ತುಂಬ ಕಷ್ಟ ಆಗಿತ್ತು. ಅಲ್ಲಿ ದಾರಿಗಳು ಕೂಡ ಸರಿ ಇರಲಿಲ್ಲ, ತುಂಬ ಇಕ್ಕಟ್ಟಾಗಿತ್ತು. ಆದರೆ ರಾಷ್ಟ್ರಪತಿಗಳಲ್ಲಿಗೆ ಯಾವುದೇ ತೊಂದರೆ ಇಲ್ಲದೆ ತಲುಪ್ತಾರೆ. ಅಲ್ಲಿನ ವ್ಯವಸ್ಥೆಯನ್ನು ಕಂಡು ಇಷ್ಟು ದೊಡ್ಡ ಜಾಗ ಇರುವಾಗ ಸಿಲಿಗುರಿಯ ಚಿಕ್ಕ ಜಾಗದಲ್ಲಿ ಕಾರ್ಯಕ್ರಮವನ್ನು ಯಾಕೆ ಆಯೋಜಿಸಲಾಯಿತು? ಹೆಚ್ಚಿನ ಸಂಖ್ಯೆಯಲ್ಲಿ ಆದಿವಾಸಿಗಳು ಬರಬಾರ್ದು ಅನ್ನೋದು ಸರ್ಕಾರ ಉದ್ದೇಶವಾಗಿತ್ತ ಅಂತ ರಾಷ್ಟ್ರಪತಿಗಳು ಪ್ರಶ್ನೆಯನ್ನು ಮಾಡ್ತಾರೆ. ಇನ್ನು 2ನೇ ಮತ್ತು ಅತ್ಯಂತ ಗಂಭೀರವಾದ ವಿಷಯ ಅಂದರೆ ಪ್ರೋಟೋಕಾಲ್ ಮತ್ತು ಗೌರವ. ನೋಡಿ, ರಾಷ್ಟ್ರಪತಿಗಳು ಈ ದೇಶದ ಅತ್ಯುನ್ನತ ಸಾಂವಿಧಾನಿಕ ಮುಖ್ಯಸ್ಥರು. ಸಾಮಾನ್ಯವಾಗಿ ರಾಷ್ಟ್ರಪತಿಗಳು ಯಾವುದೇ ರಾಜ್ಯಕ್ಕೆ ಭೇಟಿ ನೀಡಿದಾಗ ಆ ರಾಜ್ಯದ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳೇ ಅವರನ್ನು ಸ್ವಾಗತ ಮಾಡಬೇಕು. ಇದೇ ಸಂಪ್ರದಾಯ. ಆದರೆ ಸಿಲಿಗುರಿಯ ಈ ಕಾರ್ಯಕ್ರಮದಲ್ಲಿ ಮಮತಾ ಬ್ಯಾನರ್ಜಿ ಅವರಾಗಲಿ ಅಥವಾ ಅವರ ಸರ್ಕಾರದ ಯಾವುದೇ ಸಚಿವರಾಗಲಿ ಅಲ್ಲಿ ಬಂದಿರಲಿಲ್ಲ. ಇದು ತನ್ನ ಗೌರವಕ್ಕೆ ತಂದ ಚ್ಯುತಿ ಅಂತ ರಾಷ್ಟ್ರಪತಿಗಳು ನೇರವಾಗಿ ಹೇಳ್ತಾರೆ. ರಾಷ್ಟ್ರಪತಿಗಳ ಹೇಳಿಕೆ ರಾಜಕೀಯ ವಲಯದಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸ್ತು. BJP ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದನ್ನು ರಾಷ್ಟ್ರಪತಿಗಳಿಗೆ ಮಾಡಿದ ಅವಮಾನ ಅಂತ ಖಂಡಿಸಿದ್ರು. ಆದರೆ ಮಮತಾ ಬ್ಯಾನರ್ಜಿ ಅವರು ಕ್ಷಮೆ ಕೇಳುವ ಬದಲು ಬೇರೆಯದ್ದೇ ವಾದ ಮುಂದಿಟ್ಟರು. ಈ ಕಾರ್ಯಕ್ರಮವನ್ನು ಆಯೋಜಿಸುವುದು ಮುಖ್ಯಮಂತ್ರಿಯಾಗಿ ನನ್ನ ಜವಾಬ್ದಾರಿ ಅಲ್ವೇ ಅಲ್ಲ, ಅದನ್ನು ಆಯೋಜಿಸಿದವ್ರು ಯಾರು ಅಂತ ಅವರನ್ನೇ ಕೇಳಬೇಕು ಅಂತ ಅದೆಲ್ಲದರಿಂದ ಜಾರ್ಕೊಂಡು ಬಿಟ್ರು. ಇನ್ನೊಂದು ಅಚ್ಚರಿ ವಿಷಯ ಏನಂದರೆ ರಾಷ್ಟ್ರಪತಿಗಳು ರಾಜ್ಯಕ್ಕೆ ಬರ್ತಿರುವ ಮಾಹಿತಿಯೇ ತಮಗಿರಲಿಲ್ಲ ಅಂತ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ. ಅಷ್ಟಕ್ಕೇನಿಲ್ಲದ ಅವರು ರಾಷ್ಟ್ರಪತಿಗಳ ಮೇಲೆ ರಾಜಕೀಯ ಆರೋಪಗಳನ್ನು ಕೂಡ ಮಾಡಿದ್ರು. ರಾಷ್ಟ್ರಪತಿಗಳು ಕೇವಲ ಒಂದು ರಾಜಕೀಯ ಪಕ್ಷದ ಅಂದರೆ BJP ಪರವಾಗಿ ಮಾತಾಡ್ತಿದ್ದಾರೆ, ರಾಜಕೀಯ ಮಾಡ್ತಿದ್ದಾರೆ ಅಂತ ದೂರ್ತಾರೆ. ಮಣಿಪುರ ಮತ್ತು ಮಧ್ಯಪ್ರದೇಶದಲ್ಲಿ ಆದಿವಾಸಿಗಳ ಮೇಲೆ ದೌರ್ಜನ್ಯ ನಡೆದಾಗ ರಾಷ್ಟ್ರಪತಿಗಳು ಯಾಕೆ ಮಾತಾಡಲಿಲ್ಲ ಅಂತ ಮಮತಾ ಬ್ಯಾನರ್ಜಿ ಪ್ರಶ್ನೆ ಕೂಡ ಮಾಡಿದ್ರು.
ದೀದಿ ಅವತ್ತು ರಾಷ್ಟ್ರಪತಿಗಳನ್ನು ಭೇಟಿ ಮಾಡದೇ ಇರೋದಕ್ಕೆ ಮತ್ತೊಂದು ಕಾರಣ ಕೂಡ ಕೊಡ್ತಾರೆ. ತಾವು ಪಶ್ಚಿಮ ಬಂಗಾಳದ ಜನರ ಹಿತಕ್ಕಾಗಿ ಧರಣಿ ನಡೆಸ್ತಾ ಇದ್ವಿ, ಸೊ ಹಾಗಾಗಿ ಅಲ್ಲಿ ಹೋಗೋದಕ್ಕಾಗಿಲ್ಲ ಅಂತ ವಾದ ಮಾಡ್ತಾರೆ. ರಾಷ್ಟ್ರಪತಿಗಳ ಗೌರವದ ಬಗ್ಗೆ ಮಾತಾಡಿದ ಅವರು ಒಂದು ದೊಡ್ಡ ಪೋಸ್ಟರನ್ನು ಪ್ರದರ್ಶನ ಮಾಡ್ತಾರೆ. ಅದರಲ್ಲಿ LK ಅಡ್ವಾಣಿ ಅವರಿಗೆ ಭಾರತ ರತ್ನ ನೀಡುವ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಕುಳಿತುಕೊಂಡಿದ್ದು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿಂತ್ಕೊಂಡಿರುವಂತಹ ಫೋಟೋ ಕೂಡ ಇತ್ತು. ಕೇಂದ್ರದಲ್ಲೇ ರಾಷ್ಟ್ರಪತಿಗಳಿಗೆ ಗೌರವ ಇಲ್ಲ ಅಂದಮೇಲೆ ಇಲ್ಲಿ ಗೌರವದ ಬಗ್ಗೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ಹಂಗೆ ಇದೆಲ್ಲವನ್ನ ಬಿಂಬಿಸ್ತಾರೆ. ಆದರೆ ವಾಸ್ತವವಾಗಿ ಅದು ಶಿಷ್ಟಾಚಾರದ ನಿಯಮಗಳ ಪ್ರಕಾರವೇ ನಡೆದಿತ್ತು. ಇದೆಲ್ಲದರ ನಂತರ ಪಶ್ಚಿಮ ಬಂಗಾಳದ ಜನರಲ್ಲಿ, ವಿಶೇಷವಾಗಿ ಆದಿವಾಸಿ ಸಮುದಾಯದಲ್ಲಿ ಮಮತಾ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತವಾಗುತ್ತೆ. ಪರಿಸ್ಥಿತಿ ಕೈಮೀರ್ತಾ ಇರೋದನ್ನು ಕಂಡಂತಹ ಮಮತಾ ಬ್ಯಾನರ್ಜಿ ಅವರು ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತ ಮುಂದಾಗ್ತಾರೆ. ಅದಕ್ಕಾಗಿ 12 TMC ಶಾಸಕರ ತಂಡವೊಂದನ್ನು ರಾಷ್ಟ್ರಪತಿ ಭವನಕ್ಕೆ ಕೂಡ ಕಳಿಸ್ತಾರೆ. ತಾವು ಆದಿವಾಸಿಗಳಿಗಾಗಿ ಮಾಡಿದ ಕೆಲಸಗಳ ಬಗ್ಗೆ ವಿವರಿಸೋದಕ್ಕೆ ಮುಂದಾಗ್ತಾರೆ. ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ಈ ವಿಷಯವನ್ನು ಬಗೆಹರಿಸ್ಕೊಳ್ಬೋದು ಅನ್ನೋದು ಮಮತಾ ಬ್ಯಾನರ್ಜಿಯವರ ಲೆಕ್ಕಾಚಾರ ಆಗಿತ್ತು. ಆದರೆ ರಾಷ್ಟ್ರಪತಿ ಭವನದಿಂದ ಮಮತಾ ಬ್ಯಾನರ್ಜಿ ಅವರಿಗೆ ಸಿಕ್ಕ ಉತ್ತರ ಇತ್ತಲ್ಲ, ಅದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸಮಯದ ಅಭಾವದ ಕಾರಣದಿಂದ ಶಾಸಕರ ತಂಡವನ್ನು ಭೇಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಷ್ಟ್ರಪತಿಗಳು ನೇರವಾಗಿಯೇ ಹೇಳಿಬಿಟ್ರು. ಇದು ದೀದಿಗಾದಂತಹ ದೊಡ್ಡ ಶೇಪೌಟು. ತಾವು ರಾಜ್ಯಕ್ಕೆ ಬಂದಾಗ ಮಮತಾ ಬ್ಯಾನರ್ಜಿಯವರು ಅವರನ್ನು ಸ್ವಾಗತಿಸಲೂ ಇಲ್ಲ. ಅಂಥವರಿಗೀಗ ರಾಷ್ಟ್ರಪತಿಗಳು ತಮ್ಮ ಭೇಟಿಗೆ ನಿರಾಕರಿಸ್ತಾರೆ. ಈ ಮೂಲಕ ಪ್ರತ್ಯುತ್ತರವನ್ನು ಕೊಡ್ತಾರೆ. ರಾಷ್ಟ್ರಪತಿಗಳು ಮಮತಾ ಬ್ಯಾನರ್ಜಿ ಅವರಿಗೀಗ ಅವರ ಸ್ಥಾನ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಈಗ TMC ತಂಡ ಮತ್ತೆ ರಾಷ್ಟ್ರಪತಿಗಳ ಭೇಟಿಗೆ ಅನುಮತಿ ಕೋರೋದಕ್ಕೆ ನಿರ್ಧರಿಸಿದೆ. ಆದರೆ ರಾಷ್ಟ್ರಪತಿ ಭವನ ಅವರಿಗೆ ಅವಕಾಶ ನೀಡುತ್ತಾ ಇಲ್ವಾ, ಇದು ದೊಡ್ಡ ಪ್ರಶ್ನೆ. ಒಟ್ಟಿನಲ್ಲಿ 2026 ಪಶ್ಚಿಮ ಬಂಗಾಳದ ಚುನಾವಣೆ ಅಂತೂ ಮಮತಾ ಬ್ಯಾನರ್ಜಿ ಅವರಿಗೆ ತುಂಬ ನಿರ್ಣಾಯಕ ಆಗಿಬಿಟ್ಟಿದೆ. ಎಲ್ಲಾದರೂ ಆದಿವಾಸಿಗಳ ಮತಗಳು ಕೈ ತಪ್ಪುತ್ತವೆಯೋ ಅನ್ನೋ ಭಯ ಮಮತಾ ಬ್ಯಾನರ್ಜಿ ಅವರಲ್ಲಿ ತುಂಬ ಕಾಡ್ತಾ ಇದೆ. ಅದಕ್ಕೆ ಏನು ಮಾಡೋದಕ್ಕೂ ಬೇಕಾದರೂ ದೀದಿ ಸಿದ್ಧವಾಗಿದ್ದಾರೆ. ಸಾಂವಿಧಾನಿಕ ಶಿಷ್ಟಾಚಾರಗಳನ್ನು ಗಾಳಿಗೆ ತೂರಿ ರಾಜಕೀಯ ಮಾಡೋದು ಪ್ರಜಾಪ್ರಭುತ್ವಕ್ಕೆ ಒಳಿತಲ್ಲ. ರಾಷ್ಟ್ರಪತಿ ಭವನ ಇಂತಹ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಶಿಷ್ಟಾಚಾರ ಉಲ್ಲಂಘಿಸುವ ರಾಜ್ಯ ಸರ್ಕಾರಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕಾದ ಅಗತ್ಯ ಇದೆ ಅಂತ ಇದನ್ನೆಲ್ಲ ನೋಡಿದ್ರೆ ಅನ್ನಿಸ್ತಾ ಇದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.